ಎಸ್ ಎಲ್ಲ ನಾಯಕರು ಕೂಡ ಮಾತನಾಡಿದ್ದಾರೆ. ಬಿಜೆಪಿ ಕೂಡ ಇವಾಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದೆ, ಅವ್ರಿಗೊಂದು ಅಸ್ತ್ರ ಸಿಕ್ಕಂಗಾಗಿದೆ. ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳಿಸ್ತಾರೆ. ಜೊತೆಗೆ ಇನ್ನೊಂದಷ್ಟು ಶಾಕಿಂಗ್ ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಮ್ಮ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ಕೂಡ ರೆಡಿ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಶಾಕ್ ಕೊಡೋದಕ್ಕೆ, ಜನರಿಗೆ ಒಂದು ಪವರ್ ಶಾಕ್ ಕೊಡೋದಕ್ಕೆ ಯಾರು ರೆಡಿ ಇದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವಂತೂ ಇಂಧನ ಇಲಾಖೆಗೆ ಪವರ್ಫುಲ್ ಶಾಕ್ ಕೊಟ್ಟಿದ್ದೀವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸರ್. ಯಾಕೆಂದ್ರೆ ಈಗ ಬಿಜೆಪಿ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ. ಇದನ್ನ ರಾಜ್ಯಾದ್ಯಂತ ಸುದ್ದಿ ಸಂಚಲನ ಮೂಡಿಸ್ತಿದೆ. ಜನ ಎಚ್ಚೆತ್ಕೊಂಡಿದ್ದಾರೆ, ಬಿಜೆಪಿ ಕಾಂಗ್ರೆಸ್ ಬಿಡಿ, ಮೋರವರ್ ಜನ ಎಚ್ಚೆತ್ಕೊಂಡಿದ್ದಾರೆ. ಯಾವ ರೀತಿ ನಾವು ಮೋಸ ಹೋಗ್ತಿದೀವಿ ಅಂತ ಏನ್ ಹೇಳ್ತೀರಿ ಸರ್? ನಾನು ಮೊದಲೇ ಹೇಳ್ತಾ ಇದ್ದೆ, ಹಗರಣಗಳ ಬಗ್ಗೆ ಮಾತಾಡುವಾಗ ಕೆಲವು ಸಲ ಈ ದಾಸರ ಪದವನ್ನು ನಾನು ಹೇಳಿದ್ದೀನಿ. ನಮ್ಮ ದಾಸರುಗಳು ಎಷ್ಟು ಮುಂದಾಲೋಚನೆಯಿಂದ ಇದನ್ನು ಬರೆದಿದ್ರು ಅಂದರೆ, ಪುರಂದರದಾಸರು ಒಂದು ಏನು ಭಜನೆಯಲ್ಲಿ ಬರುತ್ತೆ, ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ, ಜಗದೊಳಿರುವ ಮನುಜರೆಲ್ಲ ಹಗರಣ ಮಾಡುವುದ ಕಂಡು ಅಂತ. ನನಗನ್ಸುತ್ತೆ ಇದನ್ನು ಅವರು ಜಾರ್ಜ್ ಸಾಹೇಬರು ಮತ್ತು ಅವರ ಟೀಮನ್ನು ನೋಡಿ ಬರೆದಿರಬೇಕು ಅಂತ. ಡೋಂಟ್ ಯು ಫೀಲ್ ಶೇಮ್ ಮಿಸ್ಟರ್ ಮಿನಿಸ್ಟರ್? ಒಳ್ಳೆ ಕಂಪ್ನಿ ಅಂತ ಹೇಳ್ಕೊಂಬಿಟ್ರಿ, ಸರ್ಟಿಫೈಡ್ ಮಾಡಿಬಿಟ್ರಿ, ಭಾರಿ ದೊಡ್ಡ ಧ್ವನಿಯಲ್ಲಿ ವಿಧಾನಸಭೆ ಮತ್ತೆ ಬಂದು ಹೊರಗಡೆ ಬಂದು ಮಾಧ್ಯಮದ ಎದುರುಗಡೆ ಘಂಟಾಘೋಷವಾಗಿ ತಾನು ಮಾಡಿದ್ದು, ತನ್ನ ಡಿಪಾರ್ಟ್ಮೆಂಟ್ ಮಾಡಿದ್ದು ಸರಿ ಅಂತ ಒಪ್ಕೊಂಡ್ಬಿಟ್ರಿ. ಅಲ್ಲದೆ ಇದಕ್ಕೆಲ್ಲ ಜವಾಬ್ದಾರಿನೂ ಕೂಡ ಇಂಧನ ಸಚಿವನಾದ ನಾನೇ ಅಂತ ಒಪ್ಕೊಂಡ್ಬಿಟ್ರಿ. ಅದರ ಒಟ್ಟಿಗೆ 2 IAS ಆಫೀಸರು, ಅದರ ಮಧ್ಯೆ ಇನ್ನೊಬ್ಬರು KS ಆಫೀಸರು, ಈಗ MD, ನಿಮ್ಮ KPTCL MD. ನೀವು ಜನಗಳನ್ನು ಮೂರ್ಖರಂತ ಎಣಿಸಿದಿರೋ ಅಥವಾ ಮೂರ್ಖರನ್ನಾಗಿ ಈಸಿಯಾಗಿ ಮಾಡಬಹುದು ಅನ್ನುವ ಏನು ಛಲನೋ ನಿಮ್ಮಲ್ಲಿ ಗೊತ್ತಿಲ್ಲ. ಆದರೆ ಇವತ್ತು ನೀವು ತಿಂದಂಥ ಹೇಸಿಗೆಯನ್ನು ಕಕ್ಕಿಸುವಂಥ ಕೆಲಸವನ್ನು ಪವರ್ ಟಿವಿ ಮಾಡಿದೆ. ಎಸ್, ಇವತ್ತು ಕೆಲವು ಮಾಧ್ಯಮಗಳು ಹಾಕಿಕೊಳ್ಳುವಾಗ ನನಗೆ ನಗು ಬರ್ತಾ ಇದೆ, ನನಗೂ ಸ್ವಲ್ಪ ನಗೆ ಬರ್ತಾ ಇದೆ. ನಾವೇ ಬ್ರೇಕ್ ಮಾಡಿದ್ದೀವಿ, ನಮ್ಮದೇ ಮೊದಲು ನಾವು ಮಾಡಿದ್ರಿಂದನೇ ಇವತ್ತು ಇಂಪ್ಯಾಕ್ಟ್ ಆಯ್ತು ಅಂತ ಕೆಲವು ಮಾಧ್ಯಮಗಳು ಹಾಕ್ಕೊಂಡಿವಿ. ಅಟ್ಲೀಸ್ಟ್ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಪೀಪಲ್ ಸ್ಟಾರ್ಟೆಡ್ ಫಾಲೋಯಿಂಗ್ ಅಸ್. ನಂಬರ್ 2, ಇವತ್ತು IAS KS ಕೂತ್ಕೊಂಡು ಜಾರ್ಜ್ ಅವರು ಸಮರ್ಥನೆ ಮಾಡಿಕೊಂಡಂಥ ಹಗರಣ, ಐ ಥಿಂಕ್ ಇವತ್ತು ಅಶ್ವಥ್ ನಾರಾಯಣ ಮತ್ತು ವಿಶ್ವನಾಥ್ ಅವರು ಹೇಳಿದರು, ಇದು 15,000 ಕೋಟಿಗೂ ಮೀರುತ್ತೆ ಅಂತ. ಇದು 15,000 ಕೋಟಿಗೆಲ್ಲ, ಇದು 10,000 ಕೋಟಿಯನ್ನು ಲೂಟಿ ಮಾಡುವಂತಹ ಪ್ರಾಜೆಕ್ಟ್. ಮಿಸ್ಟರ್ ಜಾರ್ಜ್ ಅವರೇ, ನೀವೊಬ್ಬರು ಬಿಸ್ನೆಸ್ ಮ್ಯಾನ್ ಆಗಿ, ನೀವೊಬ್ಬರು ಸಚಿವರಾಗಿ, ನೀವೊಬ್ಬರು ಅತಿ ಪ್ರಭಾವಶಾಲಿ ವ್ಯಕ್ತಿಯಾಗಿ ಈ ರೀತಿಯ ಹೇಸಿಗೆ ತಿನ್ನುವ ಕೆಲಸವನ್ನು ಮಾಡ್ತೀರಿ ಅನ್ನೋದನ್ನು ನಾವು ಒಪ್ಕೊಂಡಿರಲಿಲ್ಲ. ನಾವು ಬೆನಿಫಿಟ್ ಆಫ್ ದ ಡೌಟ್ ನಿಮಗೆ ಕೊಟ್ಟಿದ್ದೀವಿ. ಈ ಸಿಗ್ನೇಚರು ನಿಮ್ಮದೇನಾ ಅಂತ ನಾವು ಕೇಳಿದ್ದೀವಿ. ಆದರೆ ನಿನ್ನೆಯ ನಿಮ್ಮ ಸಮರ್ಥನೆ ನೋಡಿದ ಮೇಲೆ ನಮಗನ್ಸಿತ್ತು, ಯುವರ್ ಕ್ರಿಮಿನಲ್ ಮೈಂಡ್ ಈಸ್ ವರ್ಕ್ಡ್. ವೆನ್ ಯುವರ್ ಸೈನಿಂಗ್ ನಾಳೆ ಏನಾದರೂ ನನ್ನ ತಲೆಗೆ ಬಂದರೆ ಇದು ನಂದಲ್ಲ ಅಂತ ನೀವು ಮುಂಚೆನೇ CBI ಇನ್ಕ್ವೈರಿ, ಆ ಇನ್ಕ್ವೈರಿನೆಲ್ಲ ನೋಡಿ ಬಂದವರು. ಹಾಗಾಗಿ ಇನ್ನೊಮ್ಮೆ ಏನಾದರೂ CBI ಇನ್ಕ್ವೈರಿಗೆ ಇಂಥದ್ದೇನಾದರೂ ಹೋದರೆ ನಂದು ಸೈನ್ ಅಲ್ಲ ಅಂತ ತಪ್ಪಿಸ್ಕೊಬೋದು ಅನ್ನೋ ಇರಾದೆ ಇತ್ತು ಅನ್ನೋದು ನಮಗೆ ಮನವರಿಕೆ ಆಗ್ತಾ ಇದೆ. ವಹಿಸ್ಕೊಳ್ಬೇಕು ಅಥವಾ ದಾರಿ ತಪ್ಪಿಸುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು. ಮೂರ್ಖತನದ ಪರಮಾವಧಿಗೆ ಇಳಿಬಾರ್ದು. ನನ್ನ ಎದುರುಗಡೆ ಕೇಳ್ಕೋರೆಲ್ಲ ಮೂರ್ಖರು ಅಂತ ಹೇಳಿಸ್ಕೊಳ್ಳೋದು ನಿಮ್ಮ ತಪ್ಪು. ಶಾಯದ್ ನಿಮ್ಮ ಮದರ್ ಟಂಗ್ ಏನಿದೆ ಅಲ್ವಾ, ಅದರಲ್ಲಿ ನನಗೆ ಮಾತಾಡಲಿಕ್ಕೆ ಬರಲ್ಲ. ಕನ್ನಡ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ನೀವು ಕನ್ನಡದಲ್ಲಿ ಮಾತಾಡೋದನ್ನು ಕೇಳ್ಕೊಂಡಿದ್ದೀನಿ. ಇಂಗ್ಲೀಷ್ ಅಂತೂ ನೀವು ಮಾತಾಡ್ಬೋದು, ಯು ಆರ್ ಎ ವೆರಿ ಬಿಗ್ ಬಿಸ್ನೆಸ್ ಮ್ಯಾನು. ನಿಮ್ಮ ಮದರ್ ಟಂಗಲ್ಲೇ ಏನಾದರೂ ಟ್ರಾನ್ಸ್ಲೇಟ್ ಮಾಡಿ ಕೊಡಬೇಕಂತ ಇದ್ದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕೊಡುವ. KW4, KW5, KW6ನ ಡಿಫ್ರೆನ್ಸ್ ಗೊತ್ತಿಲ್ಲದವರೇ ನಮ್ಮ ಪವರ್ ಮಿನಿಸ್ಟರ್ ಅನ್ನೋದು ಇದು ದುರದೃಷ್ಟಕರ, ಕರ್ನಾಟಕ ಜನತೆಯ ದುರಾದೃಷ್ಟ. ಅದರ ಮೇಲೆ IASಗಳು ಇದನ್ನು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ಮಾಡಿದ್ದೀವಿ ಅಂತ ಒಪ್ಪಿಕೊಳ್ಳುವುದು, ಅಂತಹ IASಗಳನ್ನು ಕರ್ನಾಟಕಕ್ಕೆ ದಯಪಾಲಿಸಿದಂತಹ ಮಹಾನುಭಾವರಿಗೆ ಧಿಕ್ಕಾರ. ಕೇಸ್ ಮಾಡಿ ಬಡವರಿಗಾಗಿಯೇ ಇದನ್ನು ಲಾಂಚ್ ಮಾಡಿದ್ದೀವಿ, ಬಡವರಿಗೆ ಇದರಿಂದ ಏನೂ ಆಗಲ್ಲ, ಶ್ರೀಮಂತರಿಗಾಗಿಯೇ ಈ ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ದೀವಿ ಅನ್ನುವ MD, KPTCL MD
ಐ ಡೋಂಟ್ ವಾಂಟ್ ಟು ಯೂಸ್ ಸಚ್ ವರ್ಡ್ಸ್. ನಾನೇನಾದರೂ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ ಇದ್ದಿದ್ದರೆ ಆ MD ಹತ್ರ ಕೆಲವು ಕ್ವಶನ್ಗಳನ್ನು ಕೇಳ್ತಾ ಇದ್ದೆ. ಕಾಂಗ್ರೆಸ್ನ ವೇದವಾಕ್ಯ ಬಡತನ ನಿರ್ಮೂಲನೆ ಮಾಡ್ತೀವಿ ಅಂತ ಏನೋದಿತ್ತಲ್ಲ, ಇದು ನಾವು ಗರೀಬ್ ಹಟಾವು ಅನ್ನುವ ಏನೋದಿತ್ತಲ್ಲ ಕಾಂಗ್ರೆಸ್ ಮೊದಲಿನಿಂದ ಹೇಳ್ಕೊಂಡು ಬಂದಿದ್ದು, ಅದರದ್ದೇ ಇರಬೇಕು ಇದು. ಇವರ ಗರೀಬಿತನವನ್ನು ಹೋಗಲಾಡಿಸಲಿಕ್ಕಾಗಿ ಈ ಟೆಂಡರನ್ನು ಕರೆದ ರೀತಿ ಇದೆ. ಮತ್ತು ತಾವು ವಹಿಸ್ಕೊಂಡ ರೀತಿ, ರಾಜಶ್ರೀ ಕಂಪನಿ ಭಾರಿ ಒಳ್ಳೆಯ ಕಂಪನಿ, ಉತ್ತಮ ಕಂಪನಿಗೆ ಕೊಟ್ಟಿದ್ದೀನಿ ಅಂತ ಮಿಸ್ಟರ್ ಜಾರ್ಜ್ ನೀವು ನಮ್ಮ ಲೋಗೋಗೆ ಹೇಳಿದ್ದೀರಿ. ಇವತ್ತು ನಾನು ನಿಮ್ಮ ಮುಖವನ್ನು ನಿಮಗೆ ಕನ್ನಡಿ ಹಿಡಿದು ತೋರಿಸ್ತೀನಿ. ಇಫ್ ಯು ಫೀಲ್ ಲಿಟಲ್ ಶೇಮ್ ಮಿಸ್ಟರ್ ಜಾರ್ಜ್, ಯು ಹ್ಯಾವ್ ಟು ರಿಸೈನ್. ನಾನು ನಿಮಗೆ 10 ಕ್ವಶನ್ಗಳನ್ನು ಕೇಳಿದ್ದೀನಿ. 10 ಕ್ವಶನ್ಗಳು ಏನಾದರೂ ನಿಮಗೆ ಆನ್ಸರ್ ಮಾಡುವಂತಹ ಯೋಗ್ಯತೆ ಇದ್ದರೆ, ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಚಾಕ್ಯತೆ ನಿಮ್ಮ ಹತ್ರ ಇದ್ದರೆ ಬನ್ನಿ ನಮ್ಮ ಸ್ಟುಡಿಯೋಗೆ. ಇಲ್ಲ ನಿಮ್ಮದು IT ಪಾರ್ಕಲ್ಲೂ ಆಗ್ಬೋದು ಅಥವಾ ನಿಮ್ಮ ಇದರಲ್ಲೂ ಆಗ್ಬೋದು, ನಾವು ಬರ್ತೀವಿ, ಕೂತ್ಕೊಳ್ತೀವಿ. ಡೋಂಟ್ ಟ್ರೈ ಟು ಎಸ್ಕೇಪ್. ಅಶ್ವಥ್ ನಾರಾಯಣ್ ಹೇಳ್ತಾರೆ, ಯು ಆರ್ ಎಸ್ಕೇಪ್ಡ್ ಫ್ರಮ್ ಆನ್ಸರಿಂಗ್ ಇನ್ ವಿಧಾನಸಭೆ ಅಂತ. ಅಲ್ಲಿ ಎಸ್ಕೇಪ್ ಆಗಬಹುದು ನೀವು, ಬಟ್ ಜನರ ಮುಂದೆ, ಜನತಾ ನ್ಯಾಯಾಲಯದ ಮುಂದೆ ಯು ಆರ್ ಆನ್ಸರೇಬಲ್ ಮಿಸ್ಟರ್ ಜಾರ್ಜ್, ಈವನ್ ಟು ಮೀ ಆಲ್ಸೋ. ಮಾಧ್ಯಮವಾಗಿ ನಿಮ್ಮ ಎದುರುಗಡೆ ಕ್ವಶನ್ ಕೇಳ್ತಾ ಇದ್ದೀವಿ. ಜೋರು ಧ್ವನಿಯಿಂದ ಮಾತಾಡಿದರೆ ಅದು ಆನ್ಸರ್ ಅಲ್ಲ ಅಂತ ನೀವು ತಿಳ್ಕೊಬೋದು, ನಾವು ತಿಳ್ಕೊಬೋದು. ಅಥವಾ ನಿಮ್ಮ ಜೋರು ಧ್ವನಿಗೆ ಹೆದರಿ ಓಡುವಂತಹ ಮಾಧ್ಯಮನು ನಾವಲ್ಲ. ಕಡಾಖಂಡಿತವಾಗಿ ನಿಮಗೆ ದಿನ ಕರಿತಾ ಇದ್ದೀವಿ, ದಿನ ಹೇಳ್ತಾ ಇದ್ದೀವಿ, ಮಿಸ್ಟರ್ ಜಾರ್ಜ್ ಪ್ಲೀಸ್ ಕಮ್, ಪ್ಲೀಸ್ ಆನ್ಸರ್, ಡೋಂಟ್ ಹೈಡ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇದ್ದೀವಿ. ಕಳ್ಳಾಟ ಇನ್ನು ಎಷ್ಟು ದಿನ ನಡೀಬೋದು? ಪೇಪರ್ಗಳು ನಮ್ಮದಲ್ಲ, ಜನ ರೆಡಿ ಮಾಡಿದ್ದಲ್ಲ, ಪವರ್ ಟಿವಿಯ ಆಫೀಸಲ್ಲಿ ಕ್ರಿಯೇಷನ್ ಆಗಿದ್ದಲ್ಲ. ದಿಸ್ ಆಲ್ ಪೇಪರ್ಸ್ ನಿಮ್ಮ ಆಫೀಸಿಂದ ಬಂದಿರೋದು. ನಿಮ್ಮ ಆಫೀಸಿನ ಪ್ರತಿ ಪೇಜ್ಗಳು, ನಿಮ್ಮ ಆಫೀಸಲ್ಲಿ ನಾವು ತೋರಿಸುವ ಪ್ರತಿಯೊಂದು ಡಾಕ್ಯುಮೆಂಟ್ಗಳು ಕೂಡ ನಿಮ್ಮ ಆಫೀಸಲ್ಲಿ ಇದೆ. ನೀವು ಹೇಳಿದ ಸುಳ್ಳುಗಳನ್ನು ನಿನ್ನೆ ಅನಾವರಣ ಮಾಡಿದ್ದೀವಿ. KW4 ಕರೆದಿದ್ದು ಯಾಕೆ ಅಂತ ಕೇಳಿದ್ವಿ, ಅದಕ್ಕೆ ಆನ್ಸರ್ ಕೊಟ್ಟಿದ್ದೀವಿ. ಉತ್ತಮ ಕಂಪನಿಯ ಅಂತ ಕರೆದಿದ್ರಿ, ಆ ಉತ್ತಮ ಕಂಪನಿಯ ಜಾತಕವನ್ನು ನಾನು ನಿಮಗೆ ಇವತ್ತು ನಿಮ್ಮ ಎದುರುಗಡೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಂಬರ್ 1, ನೀವು KW4 ಎಕ್ಸ್ಟ್ರಾ ಟೆಂಡರನ್ನು ಕರಿಬೋದು, ಕರಿಬಾರ್ದು ಅನ್ನುವ ಪಾಠವನ್ನು ನಿಮಗೆ ನಾನು ಮಾಡಿದ್ದೀನಿ. ತದನಂತರ ಇದರಲ್ಲಿ ಏನೇನು ಯಾವ್ಯಾವ ರೀತಿಯ ಗೋಲ್ಮಾಲ್ಗಳು ಆಗಿದ್ದಾವೆ ಅನ್ನೋದನ್ನು ನಿಮಗೆ ನಿನ್ನೆ ಪಾಠ 2ರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿನ್ನೆ ನಿಮಗೆ ಹೇಳಿದೆ ಪಾಠ 3 ಇವತ್ತು ಅಂತ. ನೀವು ಜೂನಿಯರ್ KG, ಸೀನಿಯರ್ KGಯಿಂದ 1ನೇ ಸ್ಟ್ಯಾಂಡರ್ಡ್ವರೆಗೆ ತಂದಿದ್ದೀನಿ. ಇವತ್ತು 1ನೇ ಸ್ಟ್ಯಾಂಡರ್ಡ್ ಪಾಠ ನಿಮಗೆ. ಐ ಫೀಲ್ ಶೇಮ್ ಮಿಸ್ಟರ್ ಜಾರ್ಜ್, ನಿಮ್ಮನ್ನು ನಮ್ಮ ಕರ್ನಾಟಕದ ಪವರ್ ಮಿನಿಸ್ಟರ್ ಅಂತ ಕರೀಲಿಕ್ಕೆ ಐ ಫೀಲ್ ಶೇಮ್. ಬಿಕಾಸ್ ನಿಮಗೆ ಕಾಮನ್ ನಾಲೆಜ್ KW4, KW5, KW6 ಏನಿದೆ ಅನ್ನುವ ನಾಲೆಜ್ ನಿಮಗಿಲ್ಲ ಅಂತ ಹೇಳಿದ್ರೆ, ಅಥವಾ ನೀವೇ ಸೈನ್ ಹಾಕಿದ ಪ್ರೊಸೀಡಿಂಗ್ಸ್ ಪೇಪರಲ್ಲಿ ಪ್ರೀ ಬಿಡ್ ಮೀಟಿಂಗಲ್ಲಿ ಇವ್ರು ಯಾರು ಯಾಕೆ ಬಂದಿಲ್ಲ ಅಂತ ಕೇಳಿದ ರೀತಿ ನೋಡಿದರೆ ಐ ಫೀಲ್ ಶೇಮ್. ಈವನ್ ಅಟ್ಲೀಸ್ಟ್ ಸೈನ್ ಹಾಕುವಾಗ ಯಾವುದಕ್ಕೆ ಸೈನ್ ಹಾಕ್ತಾ ಇದ್ದೀನಿ ಅನ್ನುವ ಕಾಮನ್ ಸೆನ್ಸ್ ಇಲ್ಲದ ಒಬ್ಬ ಪವರ್ ಮಿನಿಸ್ಟರ್ ನಮ್ಮ ರಾಜ್ಯದಲ್ಲಿ ಇದ್ದಾನಂತ ಹೇಳಿದ್ರೆ ಐ ಫೀಲ್ ವೆರಿ ಮಚ್ ಶೇಮ್ ಮಿಸ್ಟರ್ ಜಾರ್ಜ್. ಪ್ರೀ ಬಿಡ್ಡಲ್ಲಿ ಬರದ ಕಂಪನಿಗಳಲ್ಲಿರುವ ರಾಜಶ್ರೀಗೆ ನೀವು ಉತ್ತಮ ಕಂಪನಿ ಅನ್ನೋದನ್ನು ಒಪ್ಕೊಂಡಿದ್ದು ಅದು ಈ ಕರ್ನಾಟಕದ ರಾಜ್ಯದ ದುರಂತ. ಇನ್ನೊಂದು ಹೇಳಬೇಕಾದ್ರೆ ನಿಮಗೆ, ಯು ಗಿವನ್ ಎ ಕ್ಲೀನ್ ಚಿಟ್ ಟು ರಾಜಶ್ರೀ, ಅದರ ಒಟ್ಟಿಗೆ 500 ರೂಪಾಯಿಗೂ ಸ್ಮಾರ್ಟ್ ಮೀಟರ್ ಸಿಗುತ್ತೆ ಅನ್ನುವ ಮಾತನ್ನು ನಿಮ್ಮ ಬಾಯಿಂದ ನೀವೇ ಹೇಳಿದಿರಿ. ವೆನ್ ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನಿಮಗೇನೆ ಗೊತ್ತಿದ್ದು 500 ರೂಪಾಯಿಗೆ ಸ್ಮಾರ್ಟ್ ಮೀಟರ್ ಸಿಗುತ್ತೆ ಅಂತ ಗೊತ್ತಿದ್ದು ಕೂಡ 5,000 ರೂಪಾಯಿಗೆ ಜನಸಾಮಾನ್ಯರಿಗೆ, ಬಡವರಿಗೆ ಅದನ್ನು ಖರೀದಿಸಿ ಅನ್ನುವ ಮೂರ್ಖತನಕ್ಕೆ ಹೋಗಿದಂದರೆ ಯು ಆರ್ ನಾಟ್ ಎಲಿಜಿಬಲ್ ಟು ಸಿಟ್ ಇನ್ ದಟ್ ಚೇರ್ ಫಾರ್ ಇವನ್ ಎ ಸೆಕೆಂಡ್ ಮಿಸ್ಟರ್ ಜಾರ್ಜ್. ಗೊತ್ತಿದ್ದು ನೀವು ನಮ್ಮನ್ನು ಮೂರ್ಖರಾಗಿಸಿದ್ದೀರಿ, ಗೊತ್ತಿದ್ದು ನೀವು ನಮ್ಮನ್ನು ದರೋಡೆಗಿಳಿದಿದ್ದೀರಿ, ಗೊತ್ತಿದ್ದು ನಿಮ್ಮ ನಾಲೆಜ್ಗೆ ಇದ್ದೂ ಕೂಡ ಒಬ್ಬ ಪ್ರಾಪರ್ ಪವರ್ ಮಿನಿಸ್ಟರ್ ಆಗಿ ನಿಮ್ಮ ಹತ್ರ ಕಾರ್ಯ ಮಾಡಲಿಕ್ಕೆ ನಿಮ್ಮ ಹತ್ರ ಆಗಿಲ್ಲ. ಇಟ್ ಈಸ್ ನಾಟ್ ಮೈ ವರ್ಡ್ ಮಿಸ್ಟರ್ ಜಾರ್ಜ್. ಮೇ ಬಿ ಐ ಆಮ್ ಹಾರ್ಶ್, ನಾನು ಸ್ವಲ್ಪ ಮಾತಾಡುವಾಗ ಜೋರಾಗಿ ಮಾತಾಡ್ತಾ ಇರ್ಬೋದು, ಯಾಕಂದರೆ ಐ ಕಾಂಟ್ ಟಾಲರೇಟ್ ದ ವೇ ನೀವು ಶೌಟ್ ಹೆಂಗೆ ರೀತಿ ಮಾಡ್ತೀರಿ, ನೀವು ಯಾವ ರೀತಿಯಾಗಿ ಬೊಬ್ಬೆ ಹೊಡೆದು ಮಾತಾಡ್ತೀರಿ, ಅದೇ ಲ್ಯಾಂಗ್ವೇಜಲ್ಲಿ ಅದೇ ರೀತಿ ನಾವು ಬೊಬ್ಬೆ ಹೊಡೆದ್ರೂ ಕೂಡ
ನಿಮಗೆ ಅರ್ಥ ಆಗಬಹುದು ಅನ್ನುವ ಪರಿಮಿತಿಯಲ್ಲಿ ನಿಮಗೆ ಜೋರಾಗಿ ಹೇಳ್ತಾ ಇದ್ದೀವಿ. ಡೋಂಟ್ ಯು ಫೀಲ್ ನಮ್ಮನ್ನು ನಾವು ಇವತ್ತು ಕ್ಷಮಿಸಲಾರದ ಸ್ಥಿತಿಯಲ್ಲಿದ್ದೀವಿ? ನಿಮ್ಮಂಥವರನ್ನು ಓಟ್ ಹಾಕಿ ಕಳಿಸಿ ನಿಮ್ಮಂಥವರ ಹತ್ರ ದರೋಡೆ ಮಾಡಿಸ್ಕೊಳ್ಳೋದಂದರೆ ಕರ್ನಾಟಕದ ಜನತೆ ಡೋಂಟ್ ದೇ ಫೀಲ್ ಶೇಮ್? ಮಿಸ್ಟರ್ ಜಾರ್ಜ್, ನೀವೇ ಹೇಳಬೇಕು. ಅದನ್ನು ಬಿಡಿ. ಗೊತ್ತಿಲ್ಲದೆ ಆಗಿದ್ದನ್ನು ಕ್ಷಮಿಸಬಹುದು, ಗೊತ್ತಿದ್ದು ಆಗಿದ್ದನ್ನು ಕ್ಷಮಿಸಲು ನೀವು ಅರ್ಹರಲ್ಲ. ಫಸ್ಟ್ ಎಪಿಸೋಡ್ ವಿ ಥಾಟ್ ಯು ಆರ್ ಇನ್ನಸೆಂಟ್ ಆರ್ ಬೆನಿಫಿಟ್ ಆಫ್ ದ ಡೌಟ್ ಟು ಮಿಸ್ಟರ್ ಜಾರ್ಜ್, ನೀವು ಮಾಡಿಲ್ಲ ಅನ್ನೋದು. ಆದರೆ ನಾವು ದಿಸ್ ಆರ್ಗನೈಸ್ಡ್ ಕ್ರೈಮ್ನ ನಾಯಕರೇ ನೀವು, ಅದರ ಮೇಲೆ ಉಪನಾಯಕ ಎಲ್ಲ ಯಾರ್ಯಾರಂತ ನಮಗೆ ಗೊತ್ತಿದೆ. ಆ್ಯಂಡ್ ಆಫ್ಟರ್ ಆಲ್ ದಿಸ್ ಚೇರ್ ಈಸ್ ನಾಟ್ ಪರ್ಮನೆಂಟ್ ಯು ಮಿಸ್ಟರ್ ಜಾರ್ಜ್. 10 ವರ್ಷಕ್ಕೆ ಲಾಂಗ್ ಲೈಫ್ಗೆ ಲೂಟಿ ಮಾಡಿ ಹೋಗುವಂತಹ ಕೆಲಸವನ್ನು ನೀವು ಮಾಡಿದ್ದೀರಾದರೆ ಕರ್ನಾಟಕದ ಜನತೆ ಮಾತ್ರ ಅಲ್ಲ, ನೀವು ಹೇಳಿದ್ರಲ್ಲ ತಗೊಂಡಾಗಿದೆ ಕೊಟ್ಟಾಗಿದೆ, ಇನ್ನು ಯಾರ್ರೀ ಕೇಳುವವರಂತ ಕೇಳುವ ಹಕ್ಕು ಈ ರಾಜ್ಯದ ಪ್ರತಿಯೊಬ್ಬ ಮತದಾರನಿಗೂ. ನಿಮ್ಮ 136 ಈಗ 140 ಆಗಿದೆಯಲ್ಲ ಜಾರ್ಜ್, ಅವರು ಹಾಕಿದ ಪ್ರತಿಯೊಬ್ಬ ವೋಟರ್ಸ್ಗೆ ಮಾತ್ರ ಅಲ್ಲ, ನಿಮ್ಮ ಎಗೇನ್ಸ್ಟ್ ಹಾಕಿದಾರಲ್ಲ BJPಗೆ JDSಗೆ, ಅವರಿಗೂ ಕೂಡ ನಿಮ್ಮನ್ನು ಕೇಳುವಂತಹ ರೈಟ್ಸ್ ಇದೆ ಮಿಸ್ಟರ್ ಜಾರ್ಜ್. ಹಲವಾರು ಟೆಂಡರ್ಗಳು ಕೊಟ್ಟ ಮೇಲೇನು ಕ್ಯಾನ್ಸಲ್ ಆದ ಉದಾಹರಣೆ ಇರುವಾಗ, ಹೌದು ನಾನು ವೆರಿಫೈ ಮಾಡ್ತೀನಿ, ಅಂಥದ್ದೇನಾದರೂ ಆಗಿದ್ದರೆ ಅದನ್ನು ಕ್ಯಾನ್ಸಲ್ ಮಾಡ್ತೀನಿ ನೋಡುವ ಅನ್ನುವ ಮ್ಯಾಟರ್ ಬಿಟ್ಟು ಉಡಾಪೆ ಉತ್ತರ, ಹೌದು ಕೊಟ್ಟಿದ್ದೀನಿ ಏನಾಗಿದೆ ಈಗ ಏನು ಮಾಡ್ಕೊಳ್ಬೋದು ನೀವೆಲ್ಲ ಅನ್ನೋ ಹೇಳುವ ರೀತಿಯಲ್ಲಿ ನಿಮ್ಮ ದರ್ಪ ಇದೆಯಲ್ಲ ಮಿಸ್ಟರ್ ಜಾರ್ಜ್, ಅದಕ್ಕೆ ಉತ್ತರ ಪವರ್ ಮಿನಿಸ್ಟರ್ಗೆ ಪವರ್ ಟಿವಿಯಿಂದ. ವಿ ಹ್ಯಾವ್ ಪವರ್ಫುಲ್ ಜನತಾ. ಅರ್ಥ ಮಾಡ್ಕೊಳ್ಳಿ ಮಿಸ್ಟರ್ ಜಾರ್ಜ್, ಕರ್ನಾಟಕದ ಜನತೆ ನಿಮಗೆ ಯಾವಾಗ ಇನ್ನೊಂದು ಸ್ಟೇಟಿಂದ ಬಂದಾಗ ಒಳ್ಳೆ ರೀತಿಯ ರೆಡ್ ಕಾರ್ಪೆಟ್ ಹಾಕಿ ನಿಮ್ಮನ್ನು ವೆಲ್ಕಮ್ ಮಾಡಿ ಈ ಸ್ಥಿತಿಗೆ ತಂದಿದ್ದಾರೋ, ಅದೇ ಕರ್ನಾಟಕದ ಜನತೆಯನ್ನು ಲೂಟಿ ಮಾಡಬಾರ್ದಿತ್ತು, ನೀವು ದರೋಡೆ ಮಾಡಬಾರ್ದಿತ್ತು. ಅಟ್ಲೀಸ್ಟ್ ನಾವು ತೋರಿಸಿದಾಗ ಸೌಜನ್ಯಕ್ಕಾದರೂ ಅದನ್ನು ವೆರಿಫೈ ಮಾಡಿ ಬರ್ತೀನಿ ಅನ್ನುವ ಉತ್ತರವನ್ನಾದರೂ ನೀವು ಕೊಡ್ಬೋದಿತ್ತು. ಅದನ್ನು ಕೊಡದೆ ನೀವು ದರ್ಪದಲ್ಲಿ ನಾನು ಮಾಡಿದ್ದೇ ಸರಿ, ಆವಾಗ ಯಾಕೆ ಬಂದಿಲ್ಲ, ಆವಾಗ ಯಾಕೆ ಕೇಳಲಿಲ್ಲ. ದಿಸ್ ಇಸ್ ನಾಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಿಸ್ಟರ್ ಜಾರ್ಜ್. ಇದು ನಿಮ್ಮ ಸಾವಿರಾರು ಕೋಟಿ ಬಾಡಿಗೆ ಬರುವ IT ಪಾರ್ಕ್ಗಳಲ್ಲ. ಯು ಆರ್ ಆನ್ಸರೇಬಲ್, ಯು ಆರ್ ಎ ಮಿನಿಸ್ಟರ್, ದಟ್ ಆಲ್ಸೋ ನಾಟ್ ಎ ಪರ್ಮನೆಂಟ್ ಮಿನಿಸ್ಟರ್ ಫಾರ್ ಎ ಲಿಮಿಟೆಡ್ ಟೈಮ್. 5 ವರ್ಷ ಹೋದ ಮೇಲೆ ಪುನಃ ಎಲೆಕ್ಷನ್ಗೆ ಹೋಗಲೇಬೇಕು ಮಿಸ್ಟರ್ ಜಾರ್ಜ್ ಅವರೇ, ತಿಳ್ಕೊಳ್ಳಿ. ಇವತ್ತು ನಾನು ತೋರಿಸುವ ಡಾಕ್ಯುಮೆಂಟ್ಗಳಿಗೆ, ನಿಮ್ಮ ಒಳ್ಳೆಯ ಕಂಪನಿಯ ಪುರಾವೆಗಳಿಗೆ, ನಿಮ್ಮ ಒಳ್ಳೆಯ ಕಂಪನಿಗಳನ್ನು ಆಡಿಟ್ ಮಾಡ್ತಾ ಇದ್ದೀನಿ ಮಿಸ್ಟರ್ ಜಾರ್ಜ್. ಈ ಒಂದು ಡೀಲಿಂಗ್ ಮಾತ್ರ ಅಲ್ಲ, ರಾಜಶ್ರೀ ಮತ್ತು ಇನ್ನೊಂದು VR ಪಾಟೀಲ್ ಎರಡೂ ಕಂಪನಿಗಳು ಇಡೀ ಕರ್ನಾಟಕದ ಜನರನ್ನು ಎಷ್ಟು ವರ್ಷ ಯಾವ ರೀತಿಯಲ್ಲಿ ಲೂಟಿ ಹೊಡೆದವೆ, ಯಾವ ರೀತಿಯಲ್ಲಿ ಕಾಂಟ್ರಾಕ್ಟ್ಗಳಲ್ಲಿ ಮೋಸ ಆಗಿದೆ, ಯಾವ ರೀತಿಯಲ್ಲಿ ಫೇಕ್ ಬಿಲ್ಗಳನ್ನು ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಇನ್ನೂ ಕೆಲಸಗಳು ಆಗದೆ ಬಿಲ್ಗಳು ಸ್ಯಾಂಕ್ಷನ್ ಆಗಿ ಹೋಗಿದ್ದಾವೆ, ಯಾವ ರೀತಿಯಲ್ಲಿ ಮಾಡಿದ ಕೆಲಸಗಳು ಯಾವ ಸ್ಥಿತಿಯಲ್ಲಿ ಇವತ್ತು ಡಿಜಿಟಲ್ ಮೀಟರ್ಗಳು ಅಲ್ಲಾಡ್ತಾ ಇದ್ದಾವೆ, ಅದರ ಬಾಕ್ಸ್ಗಳು ಏನಾಗ್ತಾ ಇದ್ದಾವೆ, ಈ ಎರಡೂ ಕಂಪನಿಗಳ ಒಳ್ಳೆತನವನ್ನು ಮಿಸ್ಟರ್ ಜಾರ್ಜ್ ಇನ್ನು ಸ್ವಲ್ಪ ದಿನದಲ್ಲೇ, ಬ್ರೇಕಿಂಗ್ ನ್ಯೂಸ್ ಅಲ್ಲ, ಫೇಸ್ ಟು ಫೇಸ್ ಐ ವಿಲ್ ಶೋ ಯು. ಡಿಪೆಂಡ್ ಮಾಡ್ಕೊಂಡಿದ್ದೀರಲ್ಲ ಒಳ್ಳೆ ಕಂಪ್ನಿಗೆ ನೀವು ಕೊಟ್ಟಿದ್ದೀರಲ್ಲ, ಜಾಯಿಂಟ್ ವೆಂಚರ್ ಮಾಡಿದ್ದೀರಲ್ವಾ. ಆ್ಯಂಡ್ ಟುಡೇ ಐ ವಿಲ್ ಶೋ ಯು ಲೆಸನ್ ನಂಬರ್ 3 ಮಿಸ್ಟರ್ ಜಾರ್ಜ್. ಇಫ್ ಯು ಫೇಲ್ ಲಿಟ್ಲ್ ಶೇಮ್ ಆರ್ ಇಫ್ ಯು ಫೀಲ್ ಐ ಆಮ್ ಸ್ಟಿಲ್ ಓಕೆ, ಎರಡು ಚಾಯ್ಸ್ ಇದೆ ನಿಮಗೆ. ನಿಮಗೇನಾದರೂ ಸ್ವಲ್ಪ ಆದರೂ ಅನಿಸಿದರೆ ಹೌದಪ್ಪ ತಪ್ಪು ಮಾಡಿದ್ದೀನಿ ಅಂತ ಸ್ಟ್ರೈಟ್ ಅವೇ ಗೋ ಟು ಸಿದ್ದರಾಮಯ್ಯಸ್ ಹೌಸ್, ರಿಸೈನ್ ಮಿಸ್ಟರ್ ಜಾರ್ಜ್. ಅದು ಆಗಿಲ್ವಾ, ನಾನೇ ಮಾಡಿದ್ದು ಸರಿ ಇನ್ನೂ ಮಾಡ್ತೀನಿ ಏನಾಗುತ್ತೆ ಅಂತ ಹೇಳುವ ಇಚ್ಛೆ ಇದೆನಾ, ಫೇಸ್ ಮೀ ಫಾರ್ ಹಾಫ್ ಆನ್ ಅವರ್ 10 ಕ್ವಶನ್ಸ್. ಐ ಬೆಟ್ ಮಿಸ್ಟರ್ ಜಾರ್ಜ್ ಯು ಕಾಂಟ್ ಫೇಸ್ ಮೀ. ಏನಾದ್ರಿದ್ರೆ ಸ್ವಲ್ಪ ಇದ್ದರೆ ಬನ್ನಿ ಆನ್ಸರ್ ಕೊಡಿ. ನಿಮ್ಮ ಜೋರು ವಾಯ್ಸಿಗೆ ವಿ ಡೋಂಟ್ ಕೇರ್, ನೀವೆಷ್ಟೇ ಜೋರಾಗಿ ಮಾತಾಡಿ, ವಿ ಡೋಂಟ್ ಕೇರ್. ಐ ಆಮ್ ಟೆಲಿಂಗ್ ಯು ಮಿಸ್ಟರ್ ಜಾರ್ಜ್, ಪ್ಲೀಸ್ ಕಮ್ ಆ್ಯಂಡ್ ಫೇಸಸ್. ಇವತ್ತು ಜನತೆಗೆ ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದೀನಿ, ಲೆಟ್ ಅಸ್ ನಾಟ್ ಫೂಲ್ ಅವರ್ ಸೆಲ್ಫ್. ಇನ್ನೂ ಸಾಕು, ಇನ್ನೂ ನಾವು ಮೂರ್ಖರಾಗೋದು ಬೇಡ. ಇವರ ಏರು ಧ್ವನಿಗಳಿಗೆ ಅಥವಾ ಇವರ ಏರು ಭಾಷೆಗಳಿಗೆ ಇವರು ಹೇಳಿದ್ದೇ ಭಗವದ್ಗೀತೆ ಅನ್ನೋದು ಒಪ್ಪುವುದನ್ನು ಬಿಟ್ಟು ಐ ಥಿಂಕ್ ಲೆಟ್ ಅಸ್ ಕಮ್ ಟು ರಿಯಾಲಿಟಿ.